ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಅಪೊಸ್ತಲರ ಕೃತ್ಯಗಳು, ದ ಬುಕ್ ಆಫ್ ಆಕ್ಟ್ಸ್, ಚಾಪ್ಟರ್ 28, ಕೊನೆಯ ಅಧ್ಯಾಯ, ಕೊನೆಯ ಭಾಗ. ಅಪೊಸ್ತಲರ ಕೃತ್ಯ 28ನೇ ಅಧ್ಯಾಯ 17ರಿಂದ 31 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗ. ದ ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 28 ವರ್ಸಸ್ 17 to 31. ಅಪೊಸ್ತಲರ ಕೃತ್ಯ 28 17ರಿಂದ ಇರುವಂಥ ವಾಕ್ಯ ಭಾಗದಲ್ಲಿ ಆತ್ಮಿಕ ಸೇವೆಯ 12 ರಹಸ್ಯಗಳು, 12 secrets of a spiritual ministry. ಆತ್ಮಿಕ ಜೀವನ, ಆತ್ಮಿಕ ಸೇವೆ ಎರಡೂ ಕೂಡ ಭಾಳ ಪ್ರಾಮುಖ್ಯ. ಯಾಕಂದರೆ ಯೇಸು ಸ್ವಾಮಿಯ ಜೀವನದಲ್ಲಿ ಆತ್ಮಿಕ ಜೀವನ ಇತ್ತು, ಅದು ಅಸ್ತಿವಾರ. ಆತ್ಮಿಕ ಸೇವೆ ಇತ್ತು, ಅದು ಕಟ್ಟಡ. ಆದುದರಿಂದ ಇಂದು ನಾವು ಆತ್ಮಿಕ ಸೇವೆಯ 12 ರಹಸ್ಯಗಳು, ನಾನು ಆತ್ಮಿಕ ಸೇವೆಯನ್ನು ಮಾಡಬೇಕಾದ್ರೆ ಈ 12 ರಹಸ್ಯಗಳನ್ನು ನಾವು ಅನುಸರಿಸುವ ಹಂಗಿನಲ್ಲಿದ್ದೇವೆ. ಒಂದೊಂದಾಗಿ ಅವುಗಳನ್ನು ನೋಡಿಕೊಳ್ಳೋಣ. ಬನ್ನಿರಿ. ಮೊಟ್ಟ ಮೊದಲನೇದಾಗಿ ನೋಡುವಾಗ ನಾಯಕರನ್ನು ಕರೆಯೋದು, ಕಾಲಿಂಗ್ ದ ಲೀಡರ್ಸ್. ಹಾಗಾದರೆ ಆತ್ಮಿಕ ಸೇವೆಯನ್ನು ಮಾಡಬೇಕಾದ್ರೆ ಆತ್ಮಿಕ ನಾಯಕರು ನಮಗಿರಬೇಕು. ಆತ್ಮಿಕ ನಾಯಕರು ಒಂದು ವೇಳೆ ನಮ್ಮನ್ನು ನೋಡಿಕೊಳ್ಳುವಂಥವರು ಆತ್ಮಿಕವಾಗಿರ್ಬೋದು, ಅಥವಾ ನಮ್ಮ ಜೊತೆಯಲ್ಲಿ ನಮ್ಮ ಪರವಾಗಿ ಜೊತೆ ಸೇವಕರಾಗಿರುವಂಥ ನಾಯಕರು ಆಗಿರ್ಬೋದು. ಲೀಡರ್ಸನ್ನು ಆತ್ಮಿಕ ಸೇವೆಯಲ್ಲಿ ಆತ್ಮಿಕ ನಾಯಕರು ಉತ್ಪನ್ನವಾಗುತ್ತಾರೆ. ಸ್ಪಿರಿಚುವಲ್ ಮಿನಿಸ್ಟ್ರಿ ವಿಲ್ ಪ್ರೊಡ್ಯೂಸ್ ಸ್ಪಿರಿಚುವಲ್ ಲೀಡರ್ಸ್. ಆದುದರಿಂದ 28ನೇ ಅಧ್ಯಾಯ ಅಪೊಸ್ತಲರ ಕೃತ್ಯ ಮತ್ತು 17ನೇ ವಚನದಲ್ಲಿ ಪೌಲನು ಈಗ ರೋಮ್ ಪಟ್ಟಣಕ್ಕೆ ಬಂದುಬಿಟ್ಟಿದ್ದಾನೆ. ಅಪೊಸ್ತಲರ ಕೃತ್ಯ 28ನೇ ಅಧ್ಯಾಯ 16ನೇ ವಚನದ ಪ್ರಕಾರವಾಗಿ, ಹೌದು, ಒಂದು ಹತ್ರ 3 ತಿಂಗಳು ಒಂದೇ ಕಡೆ ಇದ್ದುಬಿಟ್ರು. ಹಡಗು ಹೊಡೆತ ಆದ ನಂತರ, ಆನಂತರ ಒಂದು ಶಿಪ್ಪು, ಒಂದು ನೌಕೆ ಬಂತು, ಅದನ್ನು ಹಿಡ್ಕೊಂಡು ಈಗ ರೋಮಿಗೆ ಬಂದರು. ರೋಮಿಗೆ ಬಂದ ಮೇಲೆ ಈಗ ಪೌಲನಿಗೆ ಸ್ವಲ್ಪ ಸ್ವಾತಂತ್ರ್ಯ ಸಿಕ್ತು. ಸೆರೆಯಾಳಾಗಿ ಇರಲಿಲ್ಲ, ಒಂದು ರೀತಿಯಿಂದ VIP ವ್ಯಕ್ತಿಯಾಗಿ ಆತನು ಬಂದಿದ್ದಾನೆ. ದೇವರ ದೃಷ್ಟಿಯಲ್ಲಿಯೂ, ಹೌದು, ದೇವರ ದೃಷ್ಟಿಯಲ್ಲಿಯೂ ಪೌಲನು VIP. ಈಗ 3 ದಿನಗಳಾದ ನಂತರ ಪೌಲನು ಯೆಹೂದ್ಯರ ನಾಯಕರನ್ನು ಕರೆಯಿಸ್ತಾನೆ. ಹೌದು, ಕರೆದುಬಿಟ್ಟು ಈಗ ಮುಂದೆ ಏನು ಮಾಡ್ತಾನೆ ಅಂತ ಹೇಳ್ಬಿಟ್ಟು ನೋಡೋಣ. ಎರಡನೇದಾಗಿ ನಾವು ನೋಡ್ತೇವೆ, 2ನೇ ರಹಸ್ಯ, ಆತ್ಮಿಕ ಜೀವನದ 2ನೇ ರಹಸ್ಯ. ಮೊದಲನೇ ರಹಸ್ಯ ಬಂದು ನಾಯಕರ ಸಂಪರ್ಕದಲ್ಲಿರುವಂಥದ್ದು, ಟು ಕೀಪ್ ಇನ್ ಟಚ್ ವಿತ್ ದ ಲೀಡರ್ಸ್. ಅವರು ಒಪ್ಪೋದಿರ್ಬೋದು, ಒಪ್ಪುವಂಥದ್ದಾಗಿರ್ಬೋದು, ನಾಯಕರು ಒಂದು ಟಚ್ ಇಟ್ಕೊಂಡಿದ್ದಾನೆ ಪೌಲನು. ಅದು ಮೊಟ್ಟ ಮೊದಲನೇದಾಗಿ ಅವನು ರೋಮ್ಗೆ ಹೋದ ತಕ್ಷಣ ಮಾಡಿದ್ದು. ಎರಡನೇದಾಗಿ ಎ ಗುಡ್ ಟೆಸ್ಟಿಮೋನಿ. ಎರಡನೇದಾಗಿ ಆತ್ಮಿಕ ಸೇವೆಯ 2ನೇ ರಹಸ್ಯ ಏನಂತ ಹೇಳಿದರೆ ಒಳ್ಳೆ ಸಾಕ್ಷಿ. ಅದನ್ನು ಪೌಲನು ತಾನೇ ಆ ನಾಯಕರನ್ನು ಕರೆಸಿಬಿಟ್ಟು ಹೇಳುವಂಥದ್ದು, ನನ್ನ ಸಹೋದರರೇ, ನಮ್ಮ ಜನರಿಗೂ ನಮ್ಮ ಪೂರ್ವಜರಿಗೂ ವಿರೋಧವಾಗಿ ನಾನು ಏನನ್ನೂ ಮಾಡಲಿಲ್ಲ. ವಾವ್, ವಾಟ್ ಎ ಟೆಸ್ಟಿಮೋನಿ! ಎಂಥ ಒಂದು ಸಾಕ್ಷಿ. ಮೂರನೇದಾಗಿ ಪೌಲನು ಆ ಯಹೂದಿ ನಾಯಕರನ್ನು ಕರೆಸಿಬಿಟ್ಟು 19ನೇ ವಚನ, ಅಪೊಸ್ತಲರ ಕೃತ್ಯ 28ನೇ ಅಧ್ಯಾಯದ 19ನೇ ವಚನದಲ್ಲಿ ಹೇಳುವಂಥ ಒಂದು
ಯಹೂದ್ಯರು ವಿರೋಧಿಸಿದಾಗ ನಾನು ನೇರವಾಗಿ ಚಕ್ರವರ್ತಿಗೆ ಮನವಿ ಮಾಡಿಕೊಳ್ಳಬೇಕಾಯಿತು. ಆದರೆ ಪೌಲನು ಹೇಳಿದಂಥ ಒಂದು ಮಾತು ನನಗಿಷ್ಟ. ಇದು ಅಪೊಸ್ತಲಕೃತ್ಯ 28ನೇ ಅಧ್ಯಾಯದ 19ನೇ ವಚನದಲ್ಲಿ, ನನಗೆ ಸ್ವದೇಶದವರ ವಿರೋಧವಾಗಿ ಹೊರಿಸಲು ಯಾವ ಆಪಾದನೆಯೂ ಇಲ್ಲ. ಐ ಡೋಂಟ್ ಹ್ಯಾವ್ ಎನಿ ಆಕ್ಯುಸೇಷನ್ ಅಗೇನ್ಸ್ಟ್ ಎನಿಬಡಿ ಎಂಬ ಮಾತು ಯಾರ ಮೇಲೂ ತಪ್ಪು ಹೊರಿಸುವಂಥದ್ದು ನನ್ನ ಜನರ ಬಗ್ಗೆ. ಆದರೆ ಎಷ್ಟೋ ಜನರು ಇವನ ಮೇಲೆ ತಪ್ಪು ಹೊರಿಸ್ತಾ ಇದ್ರು. ಆದರೆ ಪೌಲನು ತನ್ನ ಜನರ ಮೇಲೆ ಹೊರಿಸುವಂಥ ಆಪಾದನೆ ಯಾವುದೂ ಇರಲಿಲ್ಲ. ಹಿ ಹ್ಯಾಡ್ ನೋ ಆಕ್ಯುಸೇಷನ್ ಟು ಬ್ಲೇಮ್ ಹಿಸ್ ಓನ್ ಪೀಪಲ್. ಇಟ್ಸ್ ಅ ಗುಡ್ ಆ್ಯಟಿಟ್ಯೂಡ್. ಒಳ್ಳೆಯದು ಮನೋಭಾವನೆ. ಆ ರೀತಿಯಾಗಿರ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ನನ್ನ ಮೇಲೆ ಒಂದು ವೇಳೆ ಜನರು ಏನಾದರೂ ತಪ್ಪು ಹೊರಿಸುವ ಸಾಧ್ಯತೆ ಇದ್ದರೂ ನಾನು ಅವರ ಮೇಲೆ ತಪ್ಪು ಹೊರಿಸಬಾರದು ಅನ್ನುವಂಥ ಒಂದು ಮನೋಭಾವನೆ. ಪೌಲನ ಮೇಲೆ ತಪ್ಪು ಏನಂತ ಹೊರಿಸ್ತಾ ಇದ್ರು ಅಂತ ಹೇಳ್ಬಿಟ್ಟು ನೋಡುವಾಗ, ಅಂದರೆ ಪೌಲನು ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿದ್ದಾನೆ, ದೇವಾಲಯಕ್ಕೆ ವಿರುದ್ಧವಾಗಿದ್ದಾನೆ, ಆಲಯವನ್ನು ಭ್ರಷ್ಟ ಮಾಡಿದ್ದಾನೆ, ನಮ್ಮ ಜನರ ವಿರುದ್ಧವಾಗಿದ್ದಾನೆ, ಹಾಗೆಲ್ಲ ಜನರು ಹೇಳ್ತಿದ್ದಾರೆ. ಅದೆಲ್ಲ ನಿಜ ಅಲ್ಲ. ಅವರು ಅಂಥ ಮನೋಭಾವನೆ ಹೊಂದಿದ್ರು. ಇವನು ಆತ್ಮಿಕ ನಾಯಕನು ಬೇರೆಯವ್ರ ಮೇಲೆ ತಪ್ಪು ಹೊರಿಸುವಂಥದ್ದು ಇರಲಿಲ್ಲ. He had nothing to accuse anybody. Blessed position. ಒಂದು ಧನ್ಯದಾಯಕ ಒಂದು ಸ್ಥಿತಿ ನೆಲೆ ಆಗಿರುವಂಥದ್ದು ಇದು. ಇತರರ ಮೇಲೆ ತಪ್ಪು ಹೊರಿಸದಿರುವಂಥದ್ದು ಆತ್ಮಿಕ ಸೇವೆಯ 3ನೇ ರಹಸ್ಯ, ಥರ್ಡ್ ಸೀಕ್ರೆಟ್ ಆಫ್ ಎ ಸ್ಪಿರಿಚುವಲ್ ಮಿನಿಸ್ಟ್ರಿ. 4ನೇದಾಗಿ 20ನೇ ವಚನ, ಅಪೊಸ್ತಲಕೃತ್ಯ 28ನೇ ಅಧ್ಯಾಯ 20ನೇ ವಚನದಲ್ಲಿ ಪೌಲನು ಹೇಳುವಂಥದ್ದು, ಇಸ್ರಾಯೇಲರ ನಿರೀಕ್ಷೆ ನಿಮಿತ್ತವಾಗಿ ನಾನು ಈ ಸರಪಣಿಗಳಿಂದ ಬಂಧಿತನಾಗಿದ್ದೇನೆ. ಹೌದು, ಒಂದು ರೀತಿಯಿಂದ ಪೌಲನಿಗೆ ಸ್ವತಂತ್ರವಿತ್ತು, ಜೊತೆಗೆ ಒಬ್ಬ ಸೈನಿಕನಿದ್ದ, ಆದರೆ ಸರಪಣಿ ಇನ್ನೂ ಇತ್ತು. ಆವಾಗ ಪೌಲನು ತನ್ನ ಕೈಗಳನ್ನೆತ್ತಿ ಮುಂದೆ ಕೂತಿದ್ದಂಥ ಯಹೂದಿ ನಾಯಕರಿಗೆ, ಎಷ್ಟು ಜನರು ಇದ್ದರು ಎಂಬುದಾಗಿ ನಮಗೆ ಗೊತ್ತಿಲ್ಲ, ಆದರೆ ಕೆಲವು ನಾಯಕರು ಬಂದಿರಬೇಕು, ಭಾಳ ಜನ ಬಂದಿರಬೇಕು, ರೋಮ್ನಲ್ಲಿ ಇದ್ದಂಥ ನಾಯಕರು, ಯಹೂದಿಗಳು. ಆವಾಗ ಸರಪಣಿಯನ್ನು ಎತ್ತಿ, ಕೈಗಳನ್ನೆತ್ತಿ ಸರಪಣಿಯ ಸಮೇತವಾಗಿ ಅವನು ಹೇಳಿದನು, ಯಾಕೆ ನಾನು ಹೀಗಾಗಿದೆ ಅಂದರೆ ನಿರೀಕ್ಷೆ, ಇಸ್ರಾಯೇಲರ ನಿರೀಕ್ಷೆ. ಐ ಆಮ್ ಹರ್ಟ್ ಫಾರ್ ಹೋಪ್. ನಾನು ನಿರೀಕ್ಷೆಗಾಗಿ ಸರಪಣಿ ಒಳಗಾಗಿದ್ದೇನೆ, ಸರಪಣಿಗೆ ಎಂಬುದಾಗಿ. ಇದು ಈ ಒಂದು ನಿರೀಕ್ಷೆ ಆತ್ಮಿಕ ಸೇವೆಯ 4ನೇ ಒಂದು ರಹಸ್ಯವಾಗಿದೆ. ಫೋರ್ತ್ ಸೀಕ್ರೆಟ್ ಆಫ್ ಎ ಸ್ಪಿರಿಚುವಲ್ ಮಿನಿಸ್ಟ್ರಿ ಇಸ್ ಟು ಹ್ಯಾವ್ ಎ ಹೋಪ್ ದಟ್ ಕ್ಯಾನ್ ಬಿ ಹರ್ಟ್ ಬೈ ಅದರ್ಸ್. 5ನೇದಾಗಿ ಬಂದಂಥ ಯಹೂದಿ ನಾಯಕರು ಏನು ಹೇಳ್ತಾರೆ, ಪೌಲನಿಗೆ 21ನೇ ಮತ್ತು 22ನೇ ವಚನದಲ್ಲಿ, ನಿನ್ನ ಬಗ್ಗೆ ನಮಗೇನು ಇನ್ಫಾರ್ಮೇಷನ್ ಬರಲಿಲ್ಲ, ಪತ್ರ ಬಂದಿಲ್ಲ, ಅಥವಾ ಯಾರೂ ಕೂಡ ಇಲ್ಲಿ ಬಂದು ನಿನ್ನ ವಿಷಯದಲ್ಲಿ ಏನು ಹೇಳಲಿಲ್ಲ, ನಿನ್ನ ಬಗ್ಗೆ ಯಾವ ಕೆಟ್ಟದ್ದನ್ನು ಕೂಡ ಯಾರು ಹೇಳಲಿಲ್ಲ. ಆದರೆ ಅಪೊಸ್ತಲಕೃತ್ಯ 28ನೇ ಅಧ್ಯಾಯದ 22ನೇ ವಚನದಲ್ಲಿ, ನಿನ್ನ ಅಭಿಪ್ರಾಯಗಳು ಏನೆಂಬುದನ್ನು ಕೇಳಲು ನಮಗೆ ಮನಸ್ಸಿದೆ. ಇದು ಆ ಯಹೂದಿ ನಾಯಕರಲ್ಲಿದ್ದಂಥ ಒಂದು ಒಳ್ಳೆಯ ಮನೋಭಾವನೆ. ಏನಂತ, ಒಬ್ಬ ಸೆರೆಯಾಳಾಗಿ ಬಂದಂಥ ವ್ಯಕ್ತಿ, ಅವನ ವಿಷಯದಲ್ಲಿ ನಿನ್ನ ಅಭಿಪ್ರಾಯ ಏನು? ಒಂದು ವೇಳೆ ನಿನ್ನ ಅಭಿಪ್ರಾಯ ಒಪ್ಪಿಕೊಳ್ಳದೇ ಇರ್ಬೋದು, ಲೀಡರ್ಸ್ ನಾಯಕರು ಒಬ್ಬರ ಅಭಿಪ್ರಾಯ ಒಪ್ಪಿಕೊಳ್ಳದೇ ಇರ್ಬೋದು, ಆದರೆ ಕೇಳಲಿಕ್ಕೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬಿಟ್ಟು
ಈ ನಿನ್ನ ಅಭಿಪ್ರಾಯಗಳೇನೆಂಬುದನ್ನು ಕೇಳಲು ನಮಗೆ ಮನಸ್ಸಿದೆ. ಯಾಕಂತ ಹೇಳಿದ್ರೆ ಈ ಪಂಥದ ವಿರುದ್ಧವಾಗಿ ಎಲ್ಲ ಕಡೆಗಳಲ್ಲಿ ಜನರು ಮಾತನಾಡ್ತಿರುವುದನ್ನು ನಾವು ಬಲ್ಲೆವು. ನಮಗೆ ಗೊತ್ತಿದೆ, ಈ ಗ್ರೂಪ್ ಬಗ್ಗೆ ಎಲ್ಲ ಕಡೆ ಮಾತಾಡ್ತಿದ್ದಾರೆ ಯೇಸುವಿನ ಹಿಂಬಾಲಕರ ಕುರಿತಾಗಿ. ಆದರೆ ನಿನ್ನ ಅಭಿಪ್ರಾಯ ಏನಂತ ಕೇಳೋಣ ಅಂತ ನಾವು ಬಂದಿದ್ದೀವಿ ಅಂತ ಹೇಳಿದರು. ಹೌದು, ಅಭಿಪ್ರಾಯ ಕೇಳುವಂಥ ಒಂದು ಮನೋಭಾವನೆ. ಆರನೇದಾಗಿ ನೋಡುವಾಗ ಆ 6ನೇ ರಹಸ್ಯ, ಆತ್ಮಿಕ ಸೇವೆಯ 6ನೇ ರಹಸ್ಯ ಏನಂತ ಹೇಳಿದ್ರೆ, ಪಂಥದ ವಿರುದ್ಧವಾಗಿ ಎಲ್ಲ ಕಡೆಗಳಲ್ಲಿ ಜನರು ಮಾತಾಡ್ತಾರೆ ಅಂತ ಹೇಳಿದರೆ, ಪಂಥ ಅಂತ ಹೇಳುವಾಗ ಯೇಸುವನ್ನು ಹಿಂಬಾಲಿಸುವಂಥ ಹಿಂಬಾಲಕರ ವಿರುದ್ಧ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಅಪೊಸ್ತಲಕೃತ್ಯ 16. ಅಂದರೆ ಸತ್ಯವನ್ನು ಹೇಳಿದಾಗ ಕೆಲವರಿಗೆ ಸತ್ಯವು ಹರ್ಟ್ ಮಾಡ್ತದೆ. ಟ್ರುತ್ ಹರ್ಟ್ಸ್. ಸತ್ಯವು ಅದು ಇಬ್ಬಾಯಿ ಕತ್ತಿಯಾಗಿರೋದ್ರಿಂದ ಕೆಲವರಿಗೆ ನೋವಾಗುವ ಸಾಧ್ಯತೆ. ಆದ ಕಾರಣ ಅವರು ವಿರುದ್ಧವಾಗ್ತಾರೆ. ನೋವಾದ ತಕ್ಷಣ ವಿರುದ್ಧವಾಗಿಬಿಡ್ತಾರಲ್ಲ, ಆ ರೀತಿ ಆಗೋದಂಥದ್ದು. ಆದ ಕಾರಣ ಅಂಥ ಒಂದು ಅನುಭವ ಒಳ್ಳೆಯದೇ ಆತ್ಮಿಕ ಸೇವೆಗೆ. ಹೌದು, ಅದು 6th ಸೀಕ್ರೆಟ್ ಆಫ್ ಎ ಸ್ಪಿರಿಚುವಲ್ ಮಿನಿಸ್ಟ್ರಿ. ದಟ್ ಮೀನ್ಸ್ ಗೆಟಿಂಗ್ ಹರ್ಟ್, ವಿರುದ್ಧ ನಿರೀಕ್ಷಿಸುವಂಥದ್ದು. ಅವರೆಲ್ಲರೂ ಒಂದು ದಿನ ಪೌಲನೊಂದಿಗಿರಲು ಏರ್ಪಡಿಸಿ ಅವನಿದ್ದ ಬಿಡಾರಕ್ಕೆ ಬಹು ಮಂದಿ ಕೂಡಿ ಬಂದರು. ಭಾಳ ಜನರು ಬಂದುಬಿಟ್ರು. ಈಗ ನಾಯಕರು ಬಂದ್ರಲ್ಲ, ಈಗ ನಾಯಕರು ಒಂದು ಡೇಟ್ ಫಿಕ್ಸ್ ಮಾಡಿದರು, ಒಂದು ದಿನವನ್ನು ಫಿಕ್ಸ್ ಮಾಡಿದರು ನಾಯಕರು. ಇನ್ನು ಒಬ್ಬ ಅಸಿಸ್ಟೆಂಟ್ ನಾಯಕರು ಇನ್ನು ನಾನು ಬರ್ತೀನಿ ಈ ರೀತಿಯಾಗಿ ಬಹು ಮಂದಿ. ಆ ಮನೆ ಸಾಕಾಗಲಿಲ್ಲ ಅಂತ ಕಾಣ್ತದೆ ಪೌಲನು ಇದ್ದಂಥ ಆ ಒಂದು ಸ್ಥಳ. ಮತ್ತು ಬಹು ಮಂದಿ ಬಂದಾಗ ಪೌಲನು ಎಷ್ಟು ಟೈಮ್ ತಗೊಂಡು ಮಾತಾಡ್ದ ಅಂತ ಹೇಳ್ಬಿಟ್ಟು ನಾವು ನೋಡುವಾಗ ಅಪೊಸ್ತಲಕೃತ್ಯ 28ನೇ ಅಧ್ಯಾಯ 23ನೇ ವಚನದಲ್ಲಿ, ಬೆಳಗ್ಗೆಯಿಂದ ಸಂಜೆವರೆಗೆ ಅವನು ದೇವರ ರಾಜ್ಯದ ಬಗ್ಗೆ ಖಚಿತವಾಗಿ ಸಾಕ್ಷಿ ಕೊಡುತ್ತಾ ಮೋಶೆಯ ಧರ್ಮಶಾಸ್ತ್ರ ಮತ್ತು ಪ್ರವಾದಿಗಳ ಗ್ರಂಥಗಳಿಂದ ಯೇಸುವಿನ ಬಗ್ಗೆ ವಿವರಿಸ್ತಾನೆ. ಹಾಗಾದರೆ ಏನು ಸಬ್ಜೆಕ್ಟು? ಬೆಳಗಿಂದ ಸಂಜೆವರೆಗೆ ದೇವರ ರಾಜ್ಯ. ರೋಮ್ ಸಾಮ್ರಾಜ್ಯ ಇರುವಂಥ ಪಟ್ಟಣಕ್ಕೆ ಹೋಗ್ಬಿಟ್ಟು ಈಗ ದೇವರ ರಾಜ್ಯದ ಬಗ್ಗೆ ಮಾತಾಡ್ತಾ ಇದ್ದಾನೆ. ಕೆಲವು ವರ್ಷಗಳ ಹಿಂದೆಯೇ ರೋಮ್ ಸಾಮ್ರಾಜ್ಯವು ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕಿದಂಥದ್ದು ಇನ್ನೂ ಫ್ರೆಶ್ ಆಗಿತ್ತು. ಮತ್ತು ಅಂಥ ಸಂದರ್ಭದಲ್ಲಿ ಯೇಸುವಿನ ಹಿಂಬಾಲಕರನ್ನು ಹಿಂಸೆಪಡಿಸಿ ಕೊಲ್ಲುವುದಕ್ಕಾಗಿ ಕೂಡ ಅನೇಕರನ್ನು ಕೊಲೆಗೆ ಸಮ್ಮತಿಸಿ ವಿದೇಶ ಪಟ್ಟಣಗಳಿಗೂ ಕೂಡ ಹೋಗಿ ಅಂಥ ಒಂದು ಸಭೆಯಲ್ಲಿ ದೊಡ್ಡ ಒಂದು ಗೊಂದಲವನ್ನು ಎಬ್ಬಿಸಿದಂಥ, ಕ್ರಾಂತಿಯನ್ನು ಎಬ್ಬಿಸಿದಂಥ ಈ ಪೌಲನು ಈಗ ತಾನೇ ಯೇಸುವನ್ನು ಹಿಂಬಾಲಿಸಿ ದೇವರ ರಾಜ್ಯದ ಬಗ್ಗೆ ಮೋಶೆ ಮತ್ತು ಪ್ರವಾದಿಗಳ ಗ್ರಂಥಗಳಿಂದ ವಿವರಿಸ್ತಾ ಇರುವಂಥ ವೇಳೆಯಲ್ಲಿ ಏನಾಯಿತು ಅಂತ ನೋಡುವಾಗ, ಅದು ಆ ರೀತಿಯಾಗಿ ದೇವರ ರಾಜ್ಯದ ಕೇಂದ್ರವನ್ನು ಇಟ್ಕೊಂಡು ಮಾತನಾಡುವಂಥದ್ದು ಆತ್ಮಿಕ ಸೇವೆಯ 7ನೇ ರಹಸ್ಯ. 7th ಸೀಕ್ರೆಟ್ ಆಫ್ ಎ ಸ್ಪಿರಿಚುವಲ್ ಮಿನಿಸ್ಟ್ರಿ ಈಸ್ ಫೋಕಸ್ ಆನ್ ದ ಕಿಂಗ್ಡಮ್ ಆಫ್ ಗಾಡ್, ನಾಟ್ ಮೈ ಓನ್ ಕಿಂಗ್ಡಮ್ ಬಟ್ ಗಾಡ್ಸ್ ಕಿಂಗ್ಡಮ್. ಆ ರೀತಿಯಾಗಿರುವಾಗ 28ನೇ ಅಧ್ಯಾಯ ಅಪೊಸ್ತಲಕೃತ್ಯ 23ನೇ ವಚನದ 2ನೇ ಭಾಗದಲ್ಲಿ ನೋಡುವಾಗ ಯೇಸುವಿನ ಬಗ್ಗೆ ವಿವರಿಸಿ ಅವರ ಮನವೊಲಿಸಲು ಪ್ರಯತ್ನಿಸಿದನು. ವಾವ್! ಆದರೆ ನನಗೆ ಇದರಲ್ಲಿ ಒಂದು ವಿಷಯ ಹೇಳಬೇಕಾಗಿದೆ. ಅದೇನಂತ ಹೇಳಿದರೆ, ಮನವೊಲಿಸಲು ಪ್ರಯತ್ನಿಸಿದನು. ನಾವು ಯಾರಿಗೂ ದೇವರ ವಾಕ್ಯ ಫೋರ್ಸ್ ಮಾಡಬಾರ್ದು. ಆದರೆ ಮಾತನಾಡ್ತಾ ಅದನ್ನು ಮನವೊಲಿಸುವ, ಮನದಟ್ಟ ಮಾಡಲು, ಮನವರಿಕೆಯಾಗಿ ಬಹುಶಃ ತರ್ಕಶಾಸ್ತ್ರಬದ್ಧವಾಗಿ ಕೂಡ
ಮಾತನಾಡುವಂಥದ್ದು ಕೂಡ ಆತ್ಮಿಕ ಸೇವೆಯ ಒಂದು 8ನೇ ರಹಸ್ಯ. 9ನೇದಾಗಿ ಪ್ರವಾದನೆಯಿಂದ ಎಚ್ಚರಿಕೆ. ಆತ್ಮಿಕ ಸೇವೆ ನಮಗಾಗಬೇಕಾದರೆ ಪ್ರವಾದನೆಯ ಎಚ್ಚರಿಕೆಯನ್ನು ನಾವು ಕೊಡಬೇಕು. ಹೌದು, ಯಾಕಂತ ಹೇಳಿದರೆ ಪೌಲನು ಹೇಳಿದರ ಬಗ್ಗೆ ಕೆಲವರಿಗೆ ಮನದಟ್ಟವಾಯಿತು, ಕನ್ವಿನ್ಸ್ ಆದರು, ಇನ್ನು ಕೆಲವರು ನಂಬಲಿಲ್ಲ. ಆದರೆ ತಮ್ಮ ಭಿನ್ನಾಭಿಪ್ರಾಯವುಳ್ಳವರಾಗಿ ಇದ್ದಾಗ ಏನಾಗ್ತದೆ, ಪವಿತ್ರ ಆತ್ಮನು ನಿಮ್ಮ ಪಿತೃಗಳಿಗೆ ಪ್ರವಾದಿಯಾದ ಯೆಶಾಯನ ಮುಖಾಂತರವಾಗಿ ಹೇಳಿದ ಮಾತು ನಿಜನೇ ಎಂಬುದಾಗಿ ಈಗ ಯೆಶಾಯ 6ನೇ ಅಧ್ಯಾಯ 9-10 ವಚನಗಳಲ್ಲಿ ಇರುವಂಥ ಮಾತನ್ನು ಹೇಳಿಬಿಟ್ಟು ಈ ಜನರು ಕೇಳ್ತಲೇ ಇರ್ತಾರೆ, ಅದರ ಅರ್ಥ ಮಾಡಿಕೊಳ್ಳಿಕ್ಕಾಗಲ್ಲ, ಕಾಣುತ್ತಲೇ ಇರ್ತಾರೆ, ಅರಿತುಕೊಳ್ಳಿಕ್ಕಾಗಲ್ಲ. ಕಣ್ಣಿಂದ ನೋಡಿ, ಕಿವಿಯಿಂದ ಕೇಳಿ, ಹೃದಯದಿಂದ ತಿಳಿದು ನನ್ನ ಕಡೆಗೆ ತಿರುಗಿಕೊಂಡು ನನ್ನಿಂದ ಸ್ವಸ್ಥತೆಯನ್ನು ಹೊಂದಬಾರದಂತೂ, ಸ್ವಸ್ಥವಾಗದಂತೆ ಜನರ ಹೃದಯ ಕಠೋರವಾಗಿದೆ. ಅವರು ತಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡಿದ್ದಾರೆ. ಪ್ರವಾದನೆ, ಯೆಶಾಯನ ಪ್ರವಾದನೆ, ಅದನ್ನು ಹೇಳ್ತಾನೆ ರೀ ಪೌಲನು. ಅದರಿಂದ ಎಚ್ಚರಿಸ್ತಾನೆ. ಎಚ್ಚರಿಕೆಯನ್ನು ನಾವು ನೀಡಬೇಕು. ಆತ್ಮಿಕ ಸೇವೆಯಲ್ಲಿ ಪ್ರವಾದನೆಯ ಎಚ್ಚರಿಕೆ ನೀಡಬೇಕು. ಇದರಲ್ಲಿ ನನ್ನ ಒಂದು ಅಭಿಪ್ರಾಯ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರವಾದನೆ ಈ ರೀತಿಯಾಗಿರುವಾಗ ಆ ಪ್ರವಾದನೆ ನನ್ನಲ್ಲಿ ನೆರವೇರಬಾರ್ದಂತ ನಾನು ಎಚ್ಚರಿಕೆ ಆಗಿರಬೇಕು. ಅಂದರೆ ನಾನು ಕೇಳ್ತಾನೇ ಇರ್ತೀನಿ, ಅದರ ಅರ್ಥ ಮಾಡಿಕೊಳ್ಳಲ್ಲ, ಹಾಗಾಗಬಾರ್ದು. ಕಾಣುತ್ತಲೇ ಇರ್ತೀನಿ, ಅದರ ಅರಿತುಕೊಳ್ಳೋದಿಲ್ಲ. ನಾನಾಗಿಯೇ ನನ್ನ ಸ್ವತಂತ್ರ ಚಿತ್ತವನ್ನು ದುರುಪಯೋಗ ಮಾಡಿಕೊಳ್ಳದಂತೆ ನಾನು ತೆರೆದ ಮನಸ್ಸುಳ್ಳವನಾಗಿ, ದೀನನಾಗಿ, ಶಿಶುಭಾವನೆಯುಳ್ಳವನಾಗಿ ಇರಬೇಕು. ದೀನರಿಗಾತನು, ಭಯಭಕ್ತಿಯುಳ್ಳವರಿಗಾತನು, ಯಥಾರ್ಥವಂತರಿಗಾತನು ದೇವರು ಒಳ್ಳೆಯವನಾಗಿ ಪ್ರಕಟಿಸಲಿಕ್ಕೆ ಇಷ್ಟಪಡ್ತಾನೆ. 10ನೇದಾಗಿ ಎಕ್ಸ್ಟೆನ್ಷನ್ ಆಫ್ ಸ್ಯಾಲ್ವೇಷನ್. ಅಂದರೆ 10ನೇ ಒಂದು ರಹಸ್ಯ ಯಾವುದಕ್ಕೆ ಆತ್ಮಿಕ ಸೇವೆ, ಅದಕ್ಕೆ 10ನೇ ಒಂದು ರಹಸ್ಯ ಏನಂದರೆ ರಕ್ಷಣೆಯ ವಿಸ್ತರಣೆ. ಯಾಕಂತೇಳಿದ್ರೆ 28ನೇ ಅಧ್ಯಾಯ 28ನೇ ವಚನ ಅಪೊಸ್ತಲಕೃತ್ಯದಲ್ಲಿ ದೇವರ ರಕ್ಷಣೆಯು ಯಹೂದ್ಯರಲ್ಲದವರಿಗೂ ಒದಗಿ ಬಂದಿದೆ ಎಂಬುದು ನಿಮಗೆ ತಿಳಿದಿರಲಿ. ಅಂದರೆ ದೇವರು ಇತರರನ್ನು ರಕ್ಷಿಸ ಬಯಸ್ತಾನೆ ಅನ್ನುವಂಥ ಮನೋಭಾವನೆ, ಆತ್ಮಗಳ ಭಾರ, ದೇವರ ಯೋಜನೆಗೆ ನಾನು ಸಹಭಾಗಿ, ತೆರೆದ ಮನಸ್ಸುಳ್ಳವನು ಆಗಿರಬೇಕು ಅಂಥ ಒಂದು ಮನೋಭಾವನೆ ಆತ್ಮಿಕ ಸೇವೆಯ 10ನೇ ಒಂದು ರಹಸ್ಯ. 11ನೇ ರಹಸ್ಯ ಏನಂದರೆ ಖರ್ಚು ಮಾಡುವುದು ಸೇವೆಗೆ. 30ನೇ ವಚನ, ತಾನು ಬಾಡಿಗೆಗೆ ತೆಗೆದುಕೊಂಡ ಮನೆಯಲ್ಲಿ 2 ವರ್ಷ ಕಾಲವಿದ್ದು ತನ್ನ ಬಳಿಗೆ ಬಂದವರನ್ನೆಲ್ಲ ಸ್ವಾಗತಿಸಿದನು. ತಾನೇ ಹಣ ಖರ್ಚು ಮಾಡ್ತಿದ್ದಾನೆ ಸೇವೆಗೆ. ಅಂಥ ಮನೋಭಾವನೆ ಆತ್ಮಿಕ ಸೇವೆಯ 11ನೇ ರಹಸ್ಯ. ಕೊನೆಯದಾಗಿ 31ನೇ ವಚನವನ್ನು ಪೌಲನು ಧೈರ್ಯದಿಂದ ಯಾವ ಅಡ್ಡಿ ಆತಂಕಗಳಿಲ್ಲದೆ ದೇವರ ಸಾಮ್ರಾಜ್ಯವನ್ನು ಪ್ರಕಟಿಸಿದ ಕರ್ತ ಯೇಸು ಕ್ರಿಸ್ತನ ವಿಷಯವಾಗಿ ಉಪದೇಶ ಮಾಡುತ್ತಾ ಇದ್ದನು. ಯೇಸು ಕ್ರಿಸ್ತನನ್ನು ಕೇಂದ್ರೀಕರಿಸಿ ಮಾತನಾಡುವಂಥ ಒಂದು ಸೇವೆ ಆತ್ಮಿಕ ಸೇವೆಯ 12ನೇ ರಹಸ್ಯ. ಫೋಕಸ್ ಓನ್ಲಿ ಕ್ರೈಸ್ಟ್, ಮೇನ್ಲಿ ಕ್ರೈಸ್ಟ್. ಆತನು ಮಾಡಿದ್ದು ಈ ರೀತಿಯಾಗಿ ಅಪೊಸ್ತಲ ಕೃತ್ಯ 28ನೇ ಅಧ್ಯಾಯ ಅಷ್ಟೇ ಅಲ್ಲ, ಇಡೀ ಅಪೊಸ್ತಲ ಕೃತ್ಯ ಪುಸ್ತಕ ಕೂಡ ಮುಕ್ತಾಯವಾಗ್ತದೆ. ಮತ್ತು 28ನೇ ಅಧ್ಯಾಯದ 17ನೇ ವಚನದಿಂದ 31ನೇ ವಚನದವರೆಗೆ ಆತ್ಮಿಕ ಸೇವೆಯ 12 ರಹಸ್ಯಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.